ತಾವೆಲ್ಲರೂ ಒಂದು ಬಾರಿ ಯೋಚನೆ ಮಾಡಬೇಕು. ಈ ಬಾರಿ ಏನು ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಎಚ್ ಡಿ ದೇವೇಗೌಡರು ಹಿಂದೆ ಒಂಥರ ಬೇರೆ ಲವ್ ಮ್ಯಾರೇಜ್ ಆದಂಗಾಗಿತ್ತು, 20 ತಿಂಗಳು ಆ ಕೆಲಸ ಇನ್ನೂ ನೆನೆಸ್ತಾರೆ. ಆದ್ರೆ ಈ ಬಾರಿ ಹಂಗಾಗಿಲ್ಲ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರನ್ನೇ ನರೇಂದ್ರ ಮೋದಿ ಅವ್ರ ಜೊತೆ ನೇರವಾಗಿ ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ನಾವು ನೀವು ಒಂದಾಗಿ ಹೋಗ್ಬೇಕು ಅಂತಕ್ಕಂಥ ಮಾತನ್ನ ಇಬ್ರು ಕೂಡ ಜೊತೆಗೂಡಿ ಮಾಡಿದ್ದು. ಇವತ್ತು ಇಡೀ ರಾಜ್ಯದಲ್ಲಿ ಲೆಕ್ಕ ಹಾಕಿ ಮೈಸೂರಿನಲ್ಲಿ ಯದುವೀರ್ ಗೆದ್ದಿದ್ರೆ ಜೆಡಿಎಸ್ ಬೆಂಬಲದಿಂದ, ಕೋಲಾರದಲ್ಲಿ ಮಲ್ಲೇಶ್ ಬಾಬು ಗೆದ್ದಿದ್ರೆ ಬಿಜೆಪಿ ಬೆಂಬಲನೂ ಇದೆ. ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಜೆಡಿಎಸ್ ಮಾಡದೇ ಇದ್ರೆ ಇವತ್ತಲ್ಲಿ ಬಿಜೆಪಿ ಸುಧಾಕರ್ ಗೆಲ್ತಿರ್ಲಿಲ್ಲ. ತುಮಕೂರಲ್ಲಿ ನೀವು ದುಡಿದೇ ಇದ್ರೆ ಸೋಮಣ್ಣ ಗೆಲ್ತಾ ಇರ್ಲಿಲ್ಲ. ಇದೊಂದೇ ಕಡೆ ಇಲ್ಲ, ಕುಮಾರಣ್ಣಗೂ ಅಷ್ಟೇ ಮಂಡ್ಯದಲ್ಲಿ ಆನೆಸ್ಟ್ ಆಗಿ ಭಾರತೀಯ ಜನತಾ ಪಕ್ಷ ಮಾಡಿದ್ರು. ಇದು ನಮಗೂ ಜನತಾದಳಕ್ಕೂ ಭಾರತೀಯ ಜನತಾ ಪಕ್ಷಕ್ಕೂ ಇರ್ತಕ್ಕಂಥ ಒಂದು ಹೊಂದಾಣಿಕೆ. ಅದೇ ಒಂದನ್ನ ಚಿತ್ರದುರ್ಗನೂ ಅಷ್ಟೇ ಎಲ್ಲ 14ರಲ್ಲಿ 12 ಕ್ಷೇತ್ರ, 2 ಆಕಸ್ಮಿಕ ಹಾಸನ, ಸ್ವಲ್ಪ ಹೋಟೆಲ್ ಸೋತ್ವಿ, ಅಲ್ಲೂ ಎಲ್ಲ ದುಡಿದಿದ್ರು. 20,000 20-30,000 ಹೋಟೆಲ್ ಸೋತಿದ್ರು. ಅದು ಕೂಡ ಅಲ್ಲಿ ನಮ್ಮ 3ಕ್ಕೆ 3 ಕೂಡ ಗೆಲ್ತಾ ಇತ್ತು. ಒಂದು ಮಾತನ್ನು ಹೇಳಿ ಬಯಸ್ತಾ ಇದ್ದೀನಿ ನಿಮ್ಗೆ, ತಾವೆಲ್ಲರೂ ಕೂಡ ನಮ್ಮಲ್ಲಿ ದುಡಿತಕ್ಕಂಥ ನಾಯಕರುಗಳು ಜಾಸ್ತಿ ಇದ್ದಾರೆ, ಕಾರ್ಯಕರ್ತರು ಇದ್ದಾರೆ, ಗಟ್ಟಿ ಇದ್ದಾರೆ, ನೊಂದೋ ಬಿಟ್ಟಿದ್ದಾರೆ. ಅಧಿಕಾರ ಅನುಭವಿಸ್ತಾರಲ್ಲ ಕಾಂಗ್ರೆಸ್ ಭಾರತೀಯ ಜನತಾ ಪಕ್ಷದವರು ಹೆಚ್ಚಿಗೆ ಅಧಿಕಾರ ಅನುಭವಿಸಿರೋರು. ಕುಮಾರಣ್ಣ ಸಿಕ್ಕಿತ್ತು ಕಾಂಗ್ರೆಸ್ 12. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹೋಗಿ ಏನಾಗ್ಲಿಲ್ಲ. ಇವತ್ತು ತಮಗೆಲ್ಲ ಗೊತ್ತಿದೆ. ಒಂದ್ ಮಾತನ್ನು ಹೇಳಿ ಬಯಸ್ತೇನೆ, ಜಯಪ್ರಕಾಶ್ ನಾರಾಯಣ್ ಅವರು ದೇವೇಗೌಡರ ನಾಯಕತ್ವವನ್ನು ಮೆಚ್ಚಿ ಅವ್ರ ಕೈಗೆ ಈ ಪಕ್ಷವನ್ನ ಕೊಟ್ಟರು. ರಾಷ್ಟ್ರೀಯ ಮಟ್ಟದಲ್ಲಿ ಅವತ್ತು ವಿ.ಪಿ. ಸಿಂಗ್ ಅವರು ಹೆಗ್ಡೆ ಅವರು ಜನತಾಳ ಮಾಡಿದಾಗ ಇವತ್ತು ನಿಮ್ಗೆ ಹೇಳಕ್ ಬಯಸ್ತೀನಿ. ಬಹಳ ಹೇಳ್ತಿದ್ರು ಕೊಂದೆ ಕುಟುಂಬ ರಾಜಕಾರಣ ಅಂತೇಳಿ. ಇವತ್ತು ದೇವೇಗೌಡರು ಇಲ್ಲ ಅಂದ್ರೆ ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಉಳಿತಾ ಇತ್ತ? ಕುಮಾರಣ್ಣ ಇಲ್ಲ ಅಂದ್ರೆ ಈ ಪಕ್ಷ ಕಟ್ಟಕ್ಕಾಯ್ತಿತ್ತ? ಉಳಿತಾ ಇತ್ತ? ಇನ್ನೊಂದು ಮರಿ ಬರ್ತಾ ಇದೆ ಈಗ, ಅವ್ರು ಕೂಡ ನಿಧಾನ. ನಿಖಿಲ್ ಕುಮಾರಸ್ವಾಮಿ ಅವತ್ತು ಹೆಂಗೆ ಕುಮಾರಣ್ಣ ಚಿಕ್ಕ ವಯಸ್ಸಲ್ಲ ಬಂದು 2 ಸಲ ಶಾಸಕರಾಗಿ ಮುಖ್ಯಮಂತ್ರಿ ಆದ್ರು, ಆ ರೀತಿ ನಿಖಿಲ್ ಕುಮಾರಸ್ವಾಮಿ ಹಂಗಿಲ್ಲ. ಅವರು ಸೋಲು ಅನುಭವಿಸಿದ್ರು. ರಾಮನಗರದಲ್ಲಿ, ಮಂಡ್ಯದಲ್ಲಿ MP ಸೋಲು ಅನುಭವಿಸಿದ್ರು. ಸೋಲಿನ ಅನುಭವ ಸಿಕ್ಕಾಬಟ್ಟೆ ಆಗಿದೆ. ಮಲ್ಲೇಶ್ ಬಾಬು ಸೋತರು, ಚಂದ್ರಬಾಬು ನಾಯ್ಡು ಮಗ ಸೋತರು. ಈಗ IST ಗೆದ್ದು ಮಂತ್ರಿ ಆಗವ್ರೆ. ಹಿಂಗೆ ಇವತ್ತು ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ, ಜನತಾದಳ ಪಕ್ಷ ಇವತ್ತು ಯಾವತ್ತು ಕೂಡ ತೆಂಗು ಎಳ್ನೀರು ತೆಂಗಿನಕಾಯಿನೇ ಬಿಡೋದು, ಬಾಳೆಗೊನೆನೇ ಬಿಡೋದು. ಈಗ ಅವರೆಲ್ಲ ಈಗ ಬಂದವಲ್ಲ, ಒಬ್ಬೊಬ್ಬರೇ ಇರೋದು, ಅವರೇ MLA, ಅವರೇ MLC, ಮಂತ್ರಿಗಳ ಮನೆಗೆ MP ಸೀಟು. ಅವ್ರು ಯಾರು ಮಾತಾಡ್ತಾರೇನ್ರಿ ಕಾಂಗ್ರೆಸ್ನವ್ರಿಗೆ? ಮಂತ್ರಿ ಮನೆಯವರೇ MP ಕ್ಯಾಂಡಿಡೇಟು, ಅವರೇ MLC, ಎಲ್ಲ ಕುಟುಂಬನೇ. ಅಲ್ಲಿ ಸೋನಿಯಾ ಗಾಂಧಿ ಬಿಟ್ಟಿದಾರ, ರಾಹುಲ್ ಗಾಂಧಿ ಬಿಟ್ರ, ಪ್ರಿಯಾಂಕಾ ಬಿಟ್ಟಿದಾರ? ಏನು ಹೇಳಿದ್ದು ಕುಟುಂಬ ರಾಜಕಾರಣ ಅಂತೇಳಿ. ಈ ರಾಜ್ಯಕ್ಕೋಸ್ಕರ, ರೈತರಿಗೋಸ್ಕರ, ಬಡವರಿಗೋಸ್ಕರ ಹೋರಾಟ ಮಾಡಿರ್ತಕ್ಕಂಥವ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ಕೊಂಡ್ಬಂದ್ರು. ಕಾಂಗ್ರೆಸ್ ಟೀಕೆ ಮಾಡಿದ್ರು. ನಮ್ಮನ್ನ ಕೇವಲ 19 ಸ್ಥಾನ ಗೆದ್ರು. ಕುಮಾರಣ್ಣ ಒಳ್ಳೆ ಕಾರ್ಯಕ್ರಮ ಮಾಡಿದ್ರು. ಹೋದ್ ಕಡೆ 50,000 1 ಲಕ್ಷ ಜನ ಯಾವತ್ತು ಸೇರ್ತಾ ಇದ್ರು. ಜನಪ್ರೀತಿ ಶಾಶ್ವತವಾಗಿ ಉಳಿದಿದೆ. ಅವ್ರಿಗೆ ಜನಪ್ರೀತಿ ಶಾಶ್ವತವಾಗಿ ಉಳಿದಿರ್ತಕ್ಕಂಥ ಏಕೈಕ ನಾಯಕ ಕುಮಾರಸ್ವಾಮಿ ಅವರು. ಇವತ್ತು ನೋಡ್ಬೇಕಾಗಿತ್ತು, ಅಲ್ಲಿ ನಮ್ಗೆ ಏರ್ಪೋರ್ಟ್ ಇಂದ ಜನಗಳು ವಾಲಂಟಿಯರ್ ಬಂದಿರ್ತಕ್ಕಂಥದ್ದು. ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ,
ಇವತ್ತು ಅವರೇನೋ ಇದ್ದಾರೆ ನಮ್ಗೊಂದು ಆಶಾಕಿರಣವಾಗಿ ನಾವು ಗಟ್ಟಿಯಾಗಬೇಕಾಗಿದೆ. ಮುಂದೆನೂ ಕೂಡ ನಾವು ಹೇಳ್ತೀವಿ ನಿಮ್ಗೆ, ನರೇಂದ್ರ ಮೋದಿ ಅವರು ನಾವು ಗೆದ್ದಿರ್ತಕ್ಕಂಥ 2 ಸ್ಥಾನಕ್ಕೆ ದೊಡ್ಡ ಖಾತೆ ಕೊಟ್ಟು ಕುಮಾರಣ್ಣ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ದೇವೇಗೌಡರ ಮೇಲೆ ನಂಬಿಕೆ ಇಟ್ಟು ಈ ಖಾತೆಯನ್ನು ಕೊಟ್ಟಿದ್ದಾರೆ. 20 ತಿಂಗಳು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಜೊತೆ ರೇವಣ್ಣನು ಕೂಡ ಮಂತ್ರಿ ಆಗಿದ್ರು. ಅವರಿಬ್ರು ಕೂಡ ಇಡೀ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆಗಳನ್ನ ಹೈಸ್ಕೂಲು, ಕಾಲೇಜು, ಕೆಬಿ ಸ್ಟೇಷನ್, ನೀರಾವರಿನೋ, ಶಿಕ್ಷಣ ಕ್ಷೇತ್ರ ಕ್ರಾಂತಿಯನ್ನು ಬೇರೆ ಯಾರು ಕೂಡ ಮಾಡ್ಲಿಕ್ಕಾಗಿಲ್ಲ. ಇವತ್ತು ಮುಟ್ಟಕ್ಕಾಗಿಲ್ಲ. ಕಾಲೇಜುಗಳು, ಹಾಸ್ಟೆಲ್ಗಳು, ಕೆಬಿ ಸ್ಟೇಷನ್ಗಳು ಎಲ್ಲ ಆಗಿದ್ರೆ ಕುಮಾರಣ್ಣ ಪೀರಿಯಡ್ ಆಗಿರ್ತಕ್ಕಂಥ ಅವ್ರು ಮುಖ್ಯಮಂತ್ರಿ ಕೊಟ್ಟಿರ್ತಕ್ಕಂಥದ್ದು, HD ರೇವಣ್ಣ ಮಾಡಿರ್ತಕ್ಕಂಥದ್ದು. ಇವತ್ತು ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ, ತಾವೆಲ್ಲರೂ ಕೂಡ ಒಂದು ಅವಕಾಶ. ನಾವೇನ್ ಕೂತಿದ್ದೋ ಮೂಲೆಯಲ್ಲಿ ದೇವರು ಕೊಟ್ಟಿದ್ದಾನೆ. ನರೇಂದ್ರ ಮೋದಿ ಅವರು ಪ್ರೀತಿಯಿಂದ ನಂಬಿ ಮಾಡಿದ್ದಾರೆ. ಕುಮಾರಣ್ಣ ಮೇಲೆ ಜವಾಬ್ದಾರಿ ಇದೆ, ದೇವೇಗೌಡರ ಮೇಲೆ ಜವಾಬ್ದಾರಿ ಇದೆ. ಏನ ಜವಾಬ್ದಾರಿ? ಬಿಜೆಪಿ ಪಕ್ಷವನ್ನ ಜೊತೆಲಿ ಕಟ್ಕೊಂಡೇ ಹೋಗ್ಬೇಕಾಗಿದೆ. ಮನ್ಸಲ್ಲಿ ಇಟ್ಕೊಂಡ್ಬಿಡಿ. ನೀವು ಇವತ್ತು ಹೇಳ್ತೀವಿ ನಾವು ನಿಮ್ಗೆ, ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷದ ಜೊತೆ ಇವತ್ತು ಹೆಂಗೆ ಹೊಂದಾಣಿಕೆಯಾಗಿ ಅಗ್ರಸ್ಥಾನವನ್ನ ಕೊಟ್ಟಿದ್ದಾರೋ ಜನತಾ ಪಕ್ಷಕ್ಕೆ, ಇವತ್ತು ರಾಜ್ಯದಲ್ಲೂ ಕೂಡ ನಾವು ಬಿಜೆಪಿ ಪಕ್ಷವನ್ನ ಎಷ್ಟೇ ಕಷ್ಟ ಆಗಲಿ ಜೊತೆಲಿ ಕಟ್ಕೊಂಡು ಹೋಗಿ ಆ ಸರ್ಕಾರವನ್ನ ತಂದು ಮತ್ತೆ ಈ ರಾಜ್ಯವನ್ನ ಜನತದ ಆಳ್ತಕ್ಕಂಥದಕ್ಕೆ ದುಡಿಮೆ ಮಾಡಬೇಕು. ಆಗ ನಮ್ಮ ರೈತರ ಶಾಂತಿ, ರಾಜ್ಯದ ಅಭಿವೃದ್ಧಿ ಮತ್ತೆ ಕಾಣಬೇಕಾಗಿದೆ. ದೇಶದಲ್ಲಿ ಬಿಡಿ ದೇವಿಲಾಲ್ ಅವರು, ಚರಣ್ ಸಿಂಗ್ ಅವರು ಇವತ್ತು ನಡೆಸ್ತೀವಿ. ಕುಮಾರಣ್ಣನ ಬಿಡ್ಬೇಕು. ನಾವು ಕುಮಾರಣ್ಣ ಪೂರ ಕಟ್ಟಾಕಳಕ್ ಆಗಲ್ಲ. ನೀವೇ ಕುಮಾರಣ್ಣ ಆಗ್ಬೇಕು, ನೀವೇ ದೇವೇಗೌಡರು ಆಗ್ಬೇಕು, ನೀವೇ ನಿಖಿಲ್ ಕುಮಾರಸ್ವಾಮಿ ಆಗ್ಬೇಕು. ಬರ್ತಾರೆ, ಇರ್ತಾರೆ. ಅವ್ರು ಹೇಳಿದ್ರು ದೇಶ ರಾಜ್ಯ ಸುತ್ತಬೇಕಾಗಿದೆ. ದೇವೇಗೌಡರು ಭತ್ತ ತಳಿನ ಪಂಜಾಬಿನ ರೈತರು 10 ತಿಂಗಳು ಪ್ರಧಾನಿ ಇದ್ದದ್ದು ದಾಖಲೆ ಮಾಡ್ಬಿಟ್ಟು ಬಂದವ್ರೆ ದೇವೇಗೌಡರು. ಕುಮಾರಣ್ಣ ದಾಖಲೆ ಮಾಡ್ಬೇಕಲ್ಲ. ದಾಖಲೆ ಮಾಡ್ಬೇಕಾರೆ ಕುಮಾರಣ್ಣನ ಅಣ್ಣ ಮದುವೆಗೆ ನೀವು ಬರಬೇಡಿ, ನಿಖಿಲ್ ಆದ್ರೆ ಬರ್ತಾರೆ, ದಯವಿಟ್ಟು ನಮ್ಗೆ ಇಲ್ಲದೆ ಇದ್ರು ಪರವಾಗಿಲ್ಲ, ಈ ದೇಶದಲ್ಲಿ ಬೆಳಿಬೇಕು ನೀವು ಮುಂದೆ, ಈ ದೇಶದಲ್ಲಿ ಒಂದು ದಿನ ಪ್ರಧಾನಿ ಆಗ್ಬೇಕು ಅಂತ ಹಿಂದೆನೆ ಹೇಳಿದ್ರು. ಅವಕಾಶ ಬಂದ್ರು ತಪ್ಪೇನಿಲ್ಲ. ಆದರೆ ನಮ್ಮೆಲ್ಲರ ತ್ಯಾಗ, ನಿಮ್ಮೆಲ್ಲರ ಪರಿಶ್ರಮದಿಂದ ಈ ಪಕ್ಷವನ್ನು ಏನು ಉಳಿಸಿ ಕಟ್ಕೊಂಡು ಬಂದಿದ್ದೀರೋ ಆ ತ್ಯಾಗ, ಆ ಕಷ್ಟವನ್ನ ಬರ್ತಕ್ಕಂಥ ನೋಡಿ 136 ಕಾಂಗ್ರೆಸ್ ಪಕ್ಷದ ಸ್ಥಾನಗಳ ಮಂತ್ರಿಗಳು 100 ರೂಪಾಯಿ ಕೊಟ್ಟಿಲ್ಲ. ನಮ್ಮ ಕಾರ್ಯಕರ್ತರು ಬಿಡ್ತಾ ಇಲ್ಲ, ಕೇಸ್ ಹಾಕದ್ ಬಿಡ್ತಾ ಇಲ್ಲ. ಇದ್ರೊಳಗಡೆ ನಾವು ಬದುಕಿದ್ದೀವಿ. ಆದರೆ ನಮ್ಮ ಹುಡುಗಾಲ ಇನ್ನೊಂದೇ ದಾರಿ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಚುನಾವಣೆಗಳಲ್ಲಿ ಅಧಿಕಾರವನ್ನು ಹಿಡಿದ್ರು ಮಾತ್ರ ಅವ್ರಿಗೆ ಮೂಗ್ದಾರ ಹಾಕ್ಬಹುದು. ಇಲ್ಲದೆ ಮೂಗ್ದಾರ ಇಲ್ಲದೆ ಇರ್ತಕ್ಕಂಥ ಕೂಲಿಗಳು ಇಲ್ಲದೆ ತಡೆಯಕ್ಕಾಗಲ್ಲ, ಅವಳಿ ತಡೆಯಕ್ಕಾಗಲ್ಲ. ಅದಕ್ಕೋಸ್ಕರ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತ್ ಚುನಾವಣೆಗಳಿಗೆ ಸಜ್ಜಾಗಬೇಕು. ಪಕ್ಷ ಇನ್ ಮುಂದೆ ಮೆಂಬರ್ಶಿಪ್ ಮಾಡ್ಬೇಕು. ನೀವೆಲ್ಲ ಚುನಾವಣೆ ಮಾಡಲೇಬೇಕಾಗದ ಪಕ್ಷದ್ದು ರಾಷ್ಟ್ರೀಯ ಅಧ್ಯಕ್ಷ ಹೇಳ್ತಾ ಇದ್ದಾರೆ, ಎಲ್ಲರೂ ಮೆಂಬರ್ಶಿಪ್ ಮಾಡಬೇಕು, ರೆಡಿ ಆಗ್ಬೇಕು. ತಿಪ್ಪೇಸ್ವಾಮಿ ಅವ್ರಿಗೆ ಗೊತ್ತು, ಜುಲೈ ತಿಂಗಳಲ್ಲಿ ಯಾವಾಗ ತಿಪ್ಪೇಸ್ವಾಮಿ ಅವರೇ ಎಷ್ಟೊಂದು ಮೆಂಬರ್ಶಿಪ್ ಮುಗಿಬೇಕು, ಯಾವಾಗ ಮುಗಿಬೇಕು? ಜುಲೈ 15ನೇ ತಾರೀಕು, ಜುಲೈ 30 ಮೆಂಬರ್ಶಿಪ್ ಮಾಡಿ ಪದಾಧಿಕಾರಿಗಳನ್ನ ಹೊಸದಾಗಿ ಇಡೀ ರಾಜ್ಯದಲ್ಲಿ ಮಾಡಬೇಕಾಗಿದೆ. ಮಾಡೋ ಮೂಲಕ ಈ ಪಕ್ಷವನ್ನ ಕುಮಾರಣ್ಣ ಅವರ ನಾಯಕತ್ವದಲ್ಲಿ ಕಟ್ತಕ್ಕಂಥ ಕೆಲಸವನ್ನ ನಮ್ಗೆ ಹೆಚ್ಚು ಶಕ್ತಿ ಬಂದಿದೆ. ನಿಮ್ಗೆ ಹಬ್ಬದ ವಾತಾವರಣ ಇದೆ, ನೀವೆಲ್ಲರೂ ಬಂದಿದ್ದೀರಿ ಕುಮಾರಣ್ಣಗೆ ಆಶೀರ್ವಾದ ಮಾಡಕ್ಕೆ. ಚಾಮುಂಡೇಶ್ವರಿ ಆಶೀರ್ವಾದ ಯಾವತ್ತೂ ಕೂಡ ಶಾಶ್ವತವಾಗಿದೆ. ದೇವೇಗೌಡರ ಆಶೀರ್ವಾದ ಇದೆ. ಅವ್ರು ಇರುವಾಗಲೇ ಈ ಪಕ್ಷವನ್ನ ಭದ್ರವಾಗಿ ಕಟ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ನಾವು ನೀವು ಎಲ್ಲ ಸಿದ್ಧರಾಗೋಣ, ತ್ಯಾಗ ಮಾಡೋಣ, ಹೋರಾಟ ಮಾಡೋಣ. ನಾವೆಲ್ಲ 18 ಜನ MLAಗಳು ನಾವೆಲ್ಲರೂ ಕೂಡ ಹೊಂಟೋಗ್ತಾರೆ. 13 ಜನ ಹೊಟ್ಟೋದ್ರು, ನಾಳೆ ಬಂದ್ಬಿಟ್ರು. GT ದೇವೇಗೌಡರ ನಾಯಕತ್ವ ಎಲ್ಲ ಬಂದ್ಬಿಟ್ರು, ಮಂಜಣ್ಣ ನಾಯಕತ್ವ ಬಂದ್ಬಿಟ್ರು, ನಮ್ಮ ಬಂದ್ಬಿಟ್ರು. ಎಲ್ಲ ಹೇಳ್ತಾ ಇದ್ರು. ಇವತ್ತು ಯಾರಾದ್ರೂ ಒಬ್ರು ಕುಮಾರಣ್ಣ ದೇವೇಗೌಡರನ್ನ ಜನತಾ ಬಿಟ್ಟು ಒಬ್ರು ಹೋಗಿ ನೋಡಿದಿರಿ? ದಿನ ಟಿವಿ ನೋಡಿತಾ ಇದ್ರು. ಹೋದ್ರ? ಯಾರಾದ್ರೂ ಒಬ್ರು ಹೋದ್ರ? ಇನ್ ಹೋಗ್ತಾರ? ಹೋಗೋ ಪ್ರಶ್ನೆ ಇಲ್ಲ. 19 ಜನ ನಿಮ್ ಜೊತೆ ಇರ್ತೇವೆ. ನಾವು ಕಾರ್ಯಕರ್ತರಾಗಿರ್ತೀವಿ, ನಾವು ಶಾಸಕರಾಗಿ ಎಲ್ಲ, ನಾವು ಕಾರ್ಯಕರ್ತರು ನಿಮ್ ಜೊತೆ ಇರ್ತೇವೆ. ದಯಮಾಡಿ ತಾವೆಲ್ಲರೂ ಕೂಡ ಬಂದಿರೋ ತಾಳ್ಮೆಯಿಂದ, ಪ್ರೀತಿಯಿಂದ, ಶಾಂತಿಯಿಂದ ಬಂದು ಬರೋರ್ಗೆ ಅವಕಾಶ ಮಾಡಿಕೊಡಿ. ಒಬ್ಬೊಬ್ಬರಾಗಿ ಹಾಕೊಂಡು ಹೋಗ್ತಾರೆ.
ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ನಾವು 7 ಜನ ವಿಧಾನ ಪರಿಷತ್ 8 ಜನ ವಿಧಾನ ಪರಿಷತ್ ಸದಸ್ಯರುಗಳು ಈಗಲೂ 2 ಹಾಕಿದ್ದು. ಭೋಜೇಗೌಡರು ವಿವೇಕಾನಂದ 2 ಗೆದ್ದು, MP 3 ಗೆದ್ದಂಗೇನೆ ನಾವು ಹಾಕಿದಷ್ಟು ಗೆದ್ದಿದ್ದೀವಿ ದಳದಲ್ಲಿ. ಆದ್ರಿಂದ ಯಾರು ಹೆದರ್ಬೇಕಾಗಿಲ್ಲ, ಯಾರು ಅಂಜಬೇಕಾಗಿಲ್ಲ. ಕುಮಾರಣ್ಣನ ಹೆಸರಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಅಧಿಕಾರಿಗಳು ನಮ್ಮ ಕೆಲಸ ಕಾರ್ಯ ಮಾಡ್ತಾರೆ. ಆದ್ರೆ ಒಂದಂತೂ ಮನಸ್ಸಲ್ಲಿ ಇಟ್ಕೊಳ್ಳಿ, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಗೆಲ್ಲಬೇಕು. ಮೆಂಬರ್ಶಿಪ್ ಪಾರ್ಟಿ ಆಫೀಸ್ ಬಂದು ಅಧ್ಯಕ್ಷರುಗಳು ಪದಾಧಿಕಾರಿಗಳು ತಗೊಂಡೋಗಿ ತುರ್ತಾಗಿ ಮೆಂಬರ್ಶಿಪ್ ಮಾಡಿ ಚುನಾವಣೆ ಮೂಲಕ ಗೆದ್ದು ಬಂದು ಪದಾಧಿಕಾರಿಗಳು ಆಗೋಣ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.